ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ನಡೆದಿದೆ. ಕುಂಬಳಗೋಡಿನಲ್ಲಿ ಪರ್ಫ್ಯೂಮ್ ಫ್ಯಾಕ್ಟರಿ ಧಗಧಗನೆ ಹೊತ್ತಿ ಉರಿದಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ. ಕುಂಬಳಗೋಡಿನಲ್ಲಿ ಪರ್ಫ್ಯೂಮ್ ಫ್ಯಾಕ್ಟರಿ ಧಗಧಗನೆ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಪರ್ಫ್ಯೂಮ್ ಫ್ಯಾಕ್ಟರಿ ಸಂಪೂರ್ಣ ಭಸ್ಮವಾಗಿದೆ. ಆಕಸ್ಮಿಕ ಬೆಂಕಿಗೆ 3 ಮಂದಿ ಅಮಾಯಕರು ಸಜೀವವಾಗಿ ದಹನಗೊಂಡಿದ್ದಾರೆ. ಕಾರ್ಮಿಕ ಸಲೀಂ, ಮೆಹಬೂಬ್ ಮತ್ತೋರ್ವ ದುರ್ಮರಣ ಹೊಂದಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಕಂಡು ಅಲ್ಲಿನ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ನಿನ್ನೆ ಸಂಜೆ 5 ಗಂಟೆಗೆ ನಡೆದಂತಹ ಅವಘಡ ಇದು. ಕುಂಬಳಗೋಡಿನಲ್ಲಿ ಪರ್ಫ್ಯೂಮ್ ಫ್ಯಾಕ್ಟರಿ, ಆ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ. ಆಕಸ್ಮಿಕ ಅಗ್ನಿ ಅವಘಡ ಆದಂಥದ್ದು. ಬೆಂಕಿಯ ಕೆನ್ನಾಲಿಗೆಗೆ ಫ್ಯಾಕ್ಟರಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿಯನ್ನು ಕಂಡಂತಹ ಅಲ್ಲಿನ ಸ್ಥಳೀಯರು ಕೂಡ ಆತಂಕಗೊಂಡರು. ಕಾರಣ ಸುತ್ತಮುತ್ತಲೂ ಸಾಕಷ್ಟು ಮನೆಗಳಿದ್ದಾವೆ, ಕಟ್ಟಡಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಪಕ್ಕದ ಕಟ್ಟಡಕ್ಕೂ ಕೂಡ ಬೆಂಕಿ ಆವರಿಸುವ ಎಲ್ಲ ಸಾಧ್ಯತೆ ಇತ್ತು. ಆಕಸ್ಮಿಕ ಬೆಂಕಿಗೆ 3 ಸಜೀವವಾಗಿ ದಹನಗೊಂಡಿದ್ದಾರೆ. ಕಾರ್ಮಿಕ ಸಲೀಂ, ಮೆಹಬೂಬ್ ಹಾಗೂ ಮತ್ತೋರ್ವನ ಸುಳಿವು ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ನಿನ್ನೆ ಸಂಜೆ 5 ಗಂಟೆಗೆ ನಡೆದಂತಹ ಅಗ್ನಿ ಅವಘಡ ಇದು. ವಿಷಯ ತಿಳಿತಾ ಇದ್ದ ಹಾಗೆಯೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಸ್ಥಳೀಯ ಪೊಲೀಸರು ದೌಡಾಯಿಸಿದ್ದಾರೆ. ಆ ಫ್ಯಾಕ್ಟರಿಯ ಒಳಗೆ ಇದ್ದಂಥವರನ್ನ ರಕ್ಷಣೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಆದರೆ 3 ಸಜೀವವಾಗಿ ದಹನಗೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸಲೀಂ ಹಾಗೂ ಮೆಹಬೂಬ್ ಎನ್ನುವವರ ಗುರುತು ಪತ್ತೆಯಾಗಿದೆ. ಮತ್ತೋರ್ವನ ಗುರುತು ಪತ್ತೆಯಾಗಿಲ್ಲ. ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 5 ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. 20% ಸುಟ್ಟ ಗಾಯಗಳಾಗಿವೆ. ಕುಂಬಳಗೋಡಿನಲ್ಲಿ ಪರ್ಫ್ಯೂಮ್ ಫ್ಯಾಕ್ಟರಿ ಧಗಧಗನೆ ಹೊತ್ತಿ ಉರಿದಿದೆ. ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು, ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕು. ಇದು ಯಾರಿಗೆ ಸೇರಿದಂತಹ ಪರ್ಫ್ಯೂಮ್ ಫ್ಯಾಕ್ಟರಿ ಆಗಿತ್ತು, ಎಷ್ಟು ಸಮಯದಿಂದ ಕಾರ್ಯನಿರ್ವಹಿಸ್ತಾ ಇತ್ತು, ಎಷ್ಟು ಜನ ಇದ್ದರು ಸ್ಥಳದಲ್ಲಿ ಅನ್ನೋದರ ಸಂಪೂರ್ಣ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 3 ಸಜೀವವಾಗಿ ದಹನಗೊಂಡಿದ್ದಾರೆ. ಪರ್ಫ್ಯೂಮ್ ಕೆಮಿಕಲ್ ಫಿಲ್ಲಿಂಗ್ ವೇಳೆ ಈ ಸ್ಫೋಟ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಕಿಯಲ್ಲಿ ಬೆಂದ 5 ಗಾಯಾಳುಗಳು, ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಪರ್ಫ್ಯೂಮ್ ಕೆಮಿಕಲ್ ಫಿಲ್ಲಿಂಗ್ ವೇಳೆ ಆದಂತಹ ಅವಘಡ ಇದು. 3 ಈಗಾಗಲೇ ಸಜೀವವಾಗಿ ದಹನಗೊಂಡಿದ್ರೆ 5 ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ, ಕೂಗಾಟ, ಸಾವು ಬದುಕಿನ ಮಧ್ಯೆ 10 ವರ್ಷದ ಬಾಲಕ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಮತ್ತೋರ್ವ ಗಾಯಾಳು ಇರ್ಫಾನ್ಗೆ 27% ಸುಟ್ಟ ಗಾಯಗಳಾಗಿವೆ. 600 ರೂಪಾಯಿ ಕೂಲಿ ಕೆಲಸಕ್ಕೆ ಹೋಗಿದ್ದೆ ಅವರ ಜೀವಕ್ಕೆ ಕುತ್ತು ತಂತ 1 ವಾರದ ಹಿಂದಷ್ಟೇ ಕೆಲಸಕ್ಕೆ ಸೇರಿದ್ದ ಗಾಯಾಳುಗಳು, ಅದರಲ್ಲಿ ಕೇವಲ 10 ವರ್ಷದ ಬಾಲಕ ಕೂಡ ಇದ್ದ ಅನ್ನುವಂಥದ್ದು ದುರಂತ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಬಾಲಕನ ದೃಶ್ಯ. ಕೈ ಕಾಲು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಅಫ್ರೋಜ್ ಪಾಷಾ ಇದ್ದಾರೆ, ಅಲ್ಲಾ ಬಕಾಶ್ ಅಂತ ಒಬ್ರು ಇದ್ದಾರೆ. ಅವ್ರಿಗೂ ಸಣ್ಣ ಪುಟ್ಟ ಡಾಕ್ಟ್ರು ಇನ್ನೂ ಕನ್ಫರ್ಮ್ ಹೇಳಿಲ್ಲ, ಬಿಡ್ತಾ ಇಲ್ಲ ಒಳಗಡೆ.
ಎಲ್ಲ ನೋಡಿದ್ಮೇಲೆ ಹೇಳ್ತೀವಿ ಅಂತ ಹೇಳೋರು. ಟ್ರೀಟ್ಮೆಂಟ್ ನಡೀತಾ ಇದೆ. ಸಣ್ಣ ಹುಡುಗ ಯಾಕೆ ಹೋಗಿದ್ದ ಅಲ್ಲಿ ಅವ್ರ ಜೊತೆಲಿ ಇವತ್ತು ರಜಾ ಇದೆಯಲ್ಲ, ಜೊತೆಲಿ ಗಾಡಿಯಲ್ಲಿ ಹೋಗಿರೋದು ಅಷ್ಟೇ. ಇನ್ನೊಬ್ಬ ಹುಡುಗ ಊಟ ಕೊಡೋಕೆ ಹೋಗಿದ್ದಾನೆ. ಇನ್ನೊಬ್ಬ ಹುಡುಗ ಅದು ಗೊತ್ತಿಲ್ಲ, ಅದು ಏನೋ ಹೊಡಿಯೋಕೆ ಹೋಗ್ಬಿಟ್ಟು ಸ್ಪಾರ್ಕ್ ಆಗಿ ಕಲ್ ಮೇಲೆ ಬಿತ್ತಿಲ್ಲ, ಆ ಸ್ಪಾರ್ಕ್ ಆಗಿ ಇದಾಗಿರೋದು ಅಂತ ಹೇಳ್ತಾವ್ರೆ ಅಷ್ಟೇ. ಗೊತ್ತಿಲ್ಲ, ಅವರು ಲಾರಿ ಡ್ರೈವರ್ ಅವರು ಇವತ್ತೇನು ಹೋಗಿರ್ಬೋದು ನಮಗೆ ಗೊತ್ತು ಅಷ್ಟೇ. ಕನ್ಫರ್ಮ್ ಗೊತ್ತಿಲ್ಲ ಎಷ್ಟು ದಿನ ಅಂತ ಮಾಡ್ತಾಯಿದ್ದಾರೆ ಅಂತ ಕೆಲಸ. ಅವರು 8-10 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವ್ರು ಡೈಲಿ ಬೆಳಗ್ಗೆ 8 ಗಂಟೆ ಹೋಗ್ತಾರೆ. ಅವರು ಈ ಫ್ಯಾಕ್ಟ್ರಿ ಎಲ್ಲಿರೋದು ಏನು ಹೇಳಿಲ್ಲ, ಅವರು ಏನು ಹೇಳಿಲ್ಲ. ಈ ಥರ ಫ್ಯಾಕ್ಟ್ರಿ ಇದೆ, ಕೆಮಿಕಲ್ ಫ್ಯಾಕ್ಟ್ರಿ, ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತು ಮನೆಯಲ್ಲಿ. ಅವರು ಇರ್ಫಾನ್ ಪಾಷಾ ಎಲ್ಲಿರೋದು ಫ್ಯಾಕ್ಟ್ರಿ ನನಗೆ ಗೊತ್ತಿಲ್ಲ, ಅಲ್ಲೇ ಏರಿಯಲ್ಲಿ ಇರೋದು ಅಂತ ಹೇಳಿದ್ದಾರೆ. ಇವಾಗ ಒಂದು ಮಧ್ಯಾಹ್ನ 6-6:15 ಫೋನ್ ಮಾಡಿ, ಯಾರು ನಿಮ್ಮ ಹುಡುಗ ಈ ಥರ ಆಗಿಬಿಟ್ಟಿದ್ದೆ ಬನ್ನಿ ಬೇಗ ಅಂತ ಕಾಲ್ ಮಾಡಿ. ಹೊಸ ಫ್ಯಾಕ್ಟ್ರಿ ಅಂತ ಓಪನ್ ಆಗಿರೋದು, 1 ವಾರದಿಂದ ಹೋಗ್ತಾ ಇರೋದು ಅಷ್ಟೇ. ಇರ್ಫಾನ್ ಪಾಷಾಗೆ 28. ಇಲ್ಲ ಸರ್, ಮದುವೆ ಏನಾಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿನ್ನೆ ಸಂಜೆ ನಡೆದಂತಹ ಒಂದು ಅಗ್ನಿ ಅವಘಡ, ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಎಷ್ಟು ಜನ ಆ ಒಂದು ಸಂದರ್ಭದಲ್ಲಿ ಫ್ಯಾಕ್ಟ್ರಿಯಲ್ಲಿ ಇದ್ರು? ಯಾರೆಲ್ಲ ಗಂಭೀರವಾಗಿ ಗಾಯಗೊಂಡಿದ್ದಾರೆ? ಏನು ಅಪ್ಡೇಟ್ಸ್ ಇದೆ? ಖಂಡಿತ ಅಣ್ಣ, ಬೆಂಗಳೂರಿನ ಹೊರವಲಯದ ಕುಗ್ಲುಗೋಡಿನ ರಾಮಚಂದ್ರದಲ್ಲಿ ಈ ಘಟನೆ ನಡೆದಿತ್ತು. ಏನ್ ಪರ್ಫ್ಯೂಮ್ ಫ್ಯಾಕ್ಟರಿಯಲ್ಲಿ ಅಗ್ನಿಗೆ ಅವಘಡ ಸಂಭವಿಸಿತ್ತು. ಅಲ್ಲಿ ಸ್ಪಾರ್ಕ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಈಗ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಈ ನಡುವೆ 5 ಮಂದಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಸಲೀಮು ಮತ್ತೆ ಮೆಹಬೂಬ್ ಇಬ್ರು ಸಹ ಸೇರಿದಂತೆ 3 ಮೃತಪಟ್ಟಿದ್ದಾರೆ. ಅದರಲ್ಲೇ ಸಹ ಸಜೀವ ದಹನ ಆಗಿರ್ತಕ್ಕಂಥದ್ದು. ಇನ್ನು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ 5 ಮಂದಿ ಹೋರಾಟ ನಡೆಸ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನಿಂಗ್ ವಾರ್ಡ್ ನಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಇರ್ಫಾನ್ ಪಾಷಾಗೆ 27% ಸುಟ್ಟ ಗಾಯಗಳಾಗಿವೆ. 10 ವರ್ಷದ ಬಾಲಕ ಏನಿದ್ದಾನೆ ಆತನ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಸುಮಾರು 67% ಏನು ಸುಟ್ಟಿದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಇನ್ನು ಅಫ್ರೋಜ್ ಪಾಷಾ ಕೈಕಾಲುಗಳಿಗೂ ಸಹ ಸುಟ್ಟ ಗಾಯಗಳಾಗಿವೆ. ಮತ್ತೊಬ್ಬ ಗಾಯಾಳು ಅಲ್ಲಾ ಬಕ್ಷ್ಗೆ 7% ಅಷ್ಟು ಸುಟ್ಟಿದೆ. ಸದ್ಯ ಬಾಲಕನಿಗೆ ಎದೆ ಮತ್ತು ಮುಖ ಭಾಗದಲ್ಲಿ ಸುಟ್ಟ ಗಾಯಗಳಾಗಿವೆ. ಹೀಗಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವ್ರಿಗೆಲ್ಲ ಚಿಕಿತ್ಸೆ ಕೊಡಲಾಗ್ತದೆ. ಇಬ್ಬರ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಈಗಾಗಲೇ 3 ಮೃತಪಟ್ಟಿದ್ದಾರೆ. ಏನು ರಾಮಚಂದ್ರದಲ್ಲಿ ಏಕಾಏಕಿ ಪರ್ಫ್ಯೂಮ್ ಫ್ಯಾಕ್ಟ್ರಿಗೆ ನಿನ್ನೆ ಬೆಂಕಿ ಹತ್ಕೊಂಡಿತ್ತು. ಈ ಘಟನೆ ದೊಡ್ಡ ಪ್ರಮಾಣದಲ್ಲಿ ನಡೆದಿತ್ತು. ದೊಡ್ಡ ಬೆಂಕಿಯ ಕೆನ್ನಾಲಿಗೆ ಹೊರ ಹೊಮ್ಮಿತ್ತು. ಹೀಗಾಗಿ ಸಾಕಷ್ಟು ಫೈರ್ ಇಂಜಿನ್ ಆಗಿರ್ಬೋದು ಎಲ್ಲರೂ ಸಹ ಸ್ಥಳಕ್ಕೆ ಬೆಂಕಿ ನಂದಿಸುವುದಕ್ಕೆ ಯಶಸ್ವಿಯಾಗಿದ್ರು. ನಿನ್ನೆ ಸಂಜೆ 5:16 ಸುಮಾರಿಗೆ ಈಗ ಬೆಂಕಿ ತಗುಲಿತ್ತು. ಈ ಸ್ಥಳಕ್ಕೆ ರಾಮನಗರ SP ಕಾರ್ತಿಕ್ ರೆಡ್ಡಿ ಮತ್ತೆ ಫೈರ್ ಇಂಜಿನ್ DIG ಆಗಿರ್ತಕ್ಕಂಥ ರವಿಚಂದ್ರಪುರ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆದು ಪ್ರಾಥಮಿಕ ತನಿಖೆ ವೇಳೆ ಪರ್ಫ್ಯೂಮ್ ಬಾಟ್ಲು ಸ್ಟಾಪ್ ಇಂದ ಅಲ್ಲಿ ಬೆಂಕಿ ಹತ್ಕೊಳ್ತು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ರೀಫಿಲ್ಲಿಂಗ್ ಮಾಡ್ಲಾಗ್ತಾ ಇತ್ತು ಪರ್ಫ್ಯೂಮ್ ಗಳನ್ನ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸರು ಕುಗ್ಲುಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿರ್ತಕ್ಕಂಥದ್ದು. ಮತ್ತೆ FSL ತಂಡ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ಮತ್ತೆ ಮೃತದೇಹಗಳನ್ನ ಹೊರೆ ತೆಗೆಯುವ ಕೆಲಸಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಇಬ್ರು ಐಡೆಂಟಿಫೈ ಆಗಿದ್ದಾರೆ, ಸಲೀಮು ಮತ್ತೆ ಮೆಹಬೂಬ್ ಅಂತ ಹೇಳಿ ಮೃತಪಟ್ಟವರು ಐಡೆಂಟಿಫೈ ಆಗಿರ್ತಕ್ಕಂಥದ್ದು. ಇನ್ನೊಬ್ರು ಉಳಿದ ಯಾರು ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಈಗ ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಈ ಸ್ಥಳೀಯರು ಹೇಳೋ ಪ್ರಕಾರ ಕೇವಲ 600 ರೂಪಾಯಿಗೆ 600 ರೂಪಾಯಿ ಕೊಡ್ತಾರೆ ಅಂತ ಕಾರಣಕ್ಕೆ ಸ್ಥಳೀಯರು ಅಲ್ಲಿ ಕೆಲಸ ಹೋಗ್ತಾ ಇದ್ರು. 600 ರೂಪಾಯಿಗೋಸ್ಕರ ಜೀವನ್ ಮರಣ ಹೋರಾಟ ಮಾಡ್ತಾ ಇದ್ರು. 1 ವಾರದ ಹಿಂದಷ್ಟೇ ಈ ಕಂಪ್ನಿ ಆರಂಭ ಆಗಿತ್ತು ಅಂತ ಹೇಳಲಾಗ್ತದೆ. ಹೊಸ ಫ್ಯಾಕ್ಟರಿ ಆರಂಭ ಆಗಿದ್ರಿಂದ ಹೆಚ್ಚಿನ ಹಣ ಸಿಗುತ್ತೆ. ಒಂದು ದಿನಕ್ಕೆ 600 ರೂಪಾಯಿ ಸಿಗುತ್ತೆ. ಕಿರಣ್, ಯಾರಿಗೆ ಸೇರಿದಂತಹ ಫ್ಯಾಕ್ಟ್ರಿ ಇದಾಗಿತ್ತು? ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನೇನು ತೆಗೆದುಕೊಂಡಿರ್ಲಿಲ್ವಾ ಆ ಫ್ಯಾಕ್ಟ್ರಿಯಲ್ಲಿ? ಜೊತೆಗೆ ಮತ್ತೊಂದು ಬೇಸರದ ಸಂಗತಿ ಏನ್ ಗೊತ್ತಾ, ಪಾಪ 10-12 ವರ್ಷದ ಬಾಲಕ ಕೂಡ ಇದ್ದ, ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಸೊ ಆತನೂ ಕೂಡ ಅಲ್ಲಿ ಕೆಲಸಕ್ಕಿದ್ನ? ವಿನ ಆತ ಕೆಲಸ ಮಾಡ್ತಾ ಇರ್ಲಿಲ್ಲ. ಅವರ ಸಂಬಂಧಿ ಇರ್ಫಾನ್ ಪಾಷಾ ಏನಿದ್ದಾನೆ ಆತ ಡ್ರೈವರ್ ಆಗಿದ್ದ. ಅಲ್ಲಿ ಕೆಲಸ ಬಿಟ್ಟು ಅಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದ. ರಜೆ ಇದ್ದ ಕಾರಣ ಮಗ ಮತ್ತೆ ಅಕ್ಕನ ಮಗನನ್ನು ಕರೆದುಕೊಂಡು ಅಫ್ರೋಜ್ ಪಾಷಾ ಮತ್ತೊಬ್ಬ ಸಂಬಂಧಿ ಏನಿದ್ದಾನೆ ಆತ ಊಟ ಕೊಡೋದಕ್ಕೆ ಫ್ಯಾಕ್ಟರಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಫ್ರೋಜ್ ಪಾಷಾ ಮತ್ತೆ ಬಾಲಕನಿಗೂ ಸಹ ಬೆಂಕಿ ತಗಲಿರ್ತಕ್ಕಂಥದ್ದು. ಬೆಂಕಿ ಹೊತ್ತಕೊಂಡ ಪರಿಣಾಮ
ಐಬರು ಓಡಿ ಹೋಗೋದಕ್ಕೆ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಸಣ್ಣ ಪುಟ್ಟ ಅಫ್ರೋಜ್ ಪಾಷಾ, ಇಮ್ರಾನ್ ಪಾಷಾ ಮತ್ತೆ ಈ ಸೇರಿದಂತೆ ಬಾಲಕ ಏನಿದ್ದಾನೆ 10 ವರ್ಷದ ಬಾಲಕ ಎಲ್ಲರಿಗೂ ಸಹ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ. ಒಂದು ಆತ ಸ್ಕೂಲ್ ಇದ್ದಿದ್ರೆ ಆತ ಮಗು ಕೂಡ ಬಚಾವಾಗ್ತಾ ಇತ್ತು. ಅಲ್ಲಿ ಸಂಬಂಧಿ ಇರ್ಫಾನ್ ಪಾಷಾ ಹೋಗಿದ್ದಾನೆ ಅಂತ ಹೇಳಿ ಆತನಿಗೆ ಊಟ ಕೊಡೋದಕ್ಕೆ ಅಫ್ರೋಜ್ ಪಾಷಾ ಮಕ್ಕಳನ್ನು ಸಹ ಕರ್ಕೊಂಡು ಅಲ್ಲಿ ಹೋಗಿದ್ದು ದುರಂತ ಸಂದರ್ಭದಲ್ಲಿ ಗಾಯಗೊಂಡಿರ್ತಕ್ಕಂಥದ್ದು. ಇನ್ನ ಸದ್ಯ ಕುಂಬ್ಳಗೋಡು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸುತ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.